ಜೈ ಶ್ರೀರಾಮ್. ವೆಲ್ಕಮ್ ಟು ಶುಂಠಿ ಕಷಾಯ. ನಾನು ಅಜಿತ್ ಬೋಪನಹಳ್ಳಿ. ನಮ್ಮ ರಾಜ್ಯದಲ್ಲಿ ಈಗ ರಾಜಕೀಯವಾಗಿ ಎರಡು ಚರ್ಚೆ ನಡೀತಾ ಇದೆ. ಒಂದು ಅದೇ RSS ಬ್ಯಾನ್ ಮಾಡೋದ್ರ ಬಗ್ಗೆ. ಈಗ ನಮ್ಮ ದುರಂತ ನಾಯಕ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರ ಮಾತನ್ನ ಕೇಳ್ತಾ ಇದ್ರೆ ಯಾಕೋ ಅವರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸುವ ಎಲ್ಲಾ ಲಕ್ಷಣಗಳನ್ನ ಈ ಕಾಂಗ್ರೆಸ್ ಸರ್ಕಾರ ತೋರಿಸಿದ್ಯಾ ಅನ್ನೋ ಅನುಮಾನ ಬಂದಿದೆ. ಬಟ್ DK ಶಿವಕುಮಾರ್ ಅವರ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ರೆ ಅವರು ಹೇಳ್ತವೇ ಇದ್ದಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಹೇಳ್ತವೇ ಇದ್ದಾರೆ ಅಂತ ಅದ ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಅವರಷ್ಟು ಅವಮಾನವನ್ನ ಕಂಡಂತಹ ಇನ್ನೊಬ್ಬ ಸಚಿವ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಚಿಲ್ಟು ಪಲ್ಟುಗಳೆಲ್ಲ ಅವಮಾನ ಮಾಡಿದಾರಲ್ರಿ. ಹಾಗೆ ರಾಹುಲ್ ಗಾಂಧಿ ಅವರು ಎದುರುಗಡೆ ಕೂತಿರೋ ಕೋಟಿ ಜನರನ್ನ ಉದ್ದೇಶಿಸಿ ಮಾತಾಡ್ಬೇಕಲ್ಲ, ಇವರು ಇಂಗ್ಲಿಷ್ ಅಲ್ಲಿ ಮಾತಾಡೋದಂತೆ. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಧು ಬಂಗಾರಪ್ಪನವರು ಕನ್ನಡದಲ್ಲಿ ಅಲ್ಲಿ ಕೂತಿರೋರಿಗೆ ಹೇಳಬೇಕಂತೆ. प्रेसिडेंट संविधान पर समानता पर क्यों आक्रमण कर रहा है? वो क्यों कह रहा है कि अगर समानता चाहने वाले लोग नक्सली हैं? ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಮತ್ತೆ ಎಲ್ಲ ಇದು ಇರಬೇಡ, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕನ್ನಡವನ್ನ ಈ ಕೋಳಿಗಳು ಬಂದು ಕಾಳೆ ಹಾಕ್ತಾವಲ್ಲ, ಆ ತರ ಹೆಕ್ಕಿ ಓದ್ತವ್ರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಈಗ ರಾಜಕೀಯವಾಗಿ ಎರಡು ಚರ್ಚೆ ನಡೀತಾ ಇದೆ. ಒಂದು ಅದೇ RSS ಬ್ಯಾನ್ ಮಾಡೋದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು. ಕಾಂಗ್ರೆಸ್ ನಾಯಕರು ಬ್ಯಾನ್ ಬಗ್ಗೆ ತುಂಬಾ ಧ್ವನಿಯನ್ನ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಸಂಪುಟ ಪುನರ್ರಚನೆ ಆಗುತ್ತಂತೆ, ಹೌದಾ ಅನ್ನೋ ವಿಚಾರಕ್ಕೆ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಈಗ ನಮ್ಮ ದುರಂತ ನಾಯಕ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರ ಮಾತನ್ನ ಕೇಳ್ತಾ ಇದ್ರೆ ಯಾಕೋ ಅವರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸುವ ಎಲ್ಲಾ ಲಕ್ಷಣಗಳನ್ನ ಈ ಕಾಂಗ್ರೆಸ್ ಸರ್ಕಾರ ತೋರಿಸಿದ್ಯಾ ಅನ್ನೋ ಅನುಮಾನ ಬಂದಿದೆ. ಅಂದ್ರೆ ಅವರು ಶಿವಮೊಗ್ಗದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲ ಮಾತಾಡಿದ್ಯಲ್ಲ, ಅದು ಈ ನಾರ್ಮಲ್ ಭಾಷಣ ತರ ಇರ್ಲಿಲ್ಲ. ಈ ವಿದಾಯದ ಭಾಷಣ ಅಂತಾರಲ್ಲ, ಫೇರ್ವೆಲ್ ಸ್ಪೀಚ್, ಅದೇ ತರ ಇತ್ತು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಈಗ ಶಿಕ್ಷಣ ಇಲಾಖೆಯಲ್ಲಿ ಅವರು ದಬಾಕಿರುವಂತಹ ಸಾಧನೆಗಳನ್ನೆಲ್ಲ ಹೇಳ್ಕೊಂಡ್ರು. ಈ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪ್ರೌಢ ಶಿಕ್ಷಣ ತನಕ ಏನೆಲ್ಲ ಬದಲಾವಣೆ ಮಾಡ್ಕೊಂಡೆ, ಅದಕ್ಕೆಲ್ಲ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳ್ಕೊಂಡ್ರು. ಅವರು ತಂದಂತಹ ರೂಲ್ಸ್ಗಳು ಈ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಅಂತ ಹೇಳಿದ್ರು. ಹಾಗೆ ನಾಳೆ ದಿವಸ ಇಲಾಖೆ ನನ್ನನ್ನ ಸ್ಮರಿಸಿಕೊಳ್ಳಬೇಕು ಅನ್ನೋ ಒಂದು ಶಬ್ದವನ್ನು ಹೇಳಿದ್ರು. ಅಲ್ಲಿಗೆ ಮಧು ಬಂಗಾರಪ್ಪನವರಿಗೆ ಹಿಂಗನ್ನ ದಿವಸ ತುಂಬಾ ಹತ್ರ ಬರ್ತಾ ಇದೆಯಾ ಅಂತ ಡೌಟ್ ಶುರುವಾಗಿದೆ. ಹಿಂಗನ್ನ ದಿವಸ ತುಂಬಾ ಹತ್ರ ಬರ್ತಾ ಇದೆಯಾ ಅಂತ ಡೌಟ್ ಶುರುವಾಗಿದೆ. ಯತೀಂದ್ರ ಅವರು ಕೂಡ ಮಾತಾಡಿದ್ರು ಡಿಸೆಂಬರ್ ಅಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವನ್ನ ಕೊಟ್ಟರು. ಆದ್ರೆ ಈಗ ತುಂಬಾ ಜನರಿಗೆ ಇರೋ ಪ್ರಶ್ನೆ, ಜಸ್ಟ್ ಸಚಿವರು ಆ ಕಡೆ ಈ ಕಡೆ ಶಫಲ್ ಆಗ್ತಾರ, ಹೊಸಬ್ರು ಬಂದು ಹಳೆಬ್ರಿಗೆ ಟಾಟಾ ಬಾಯ್ ಬಾಯ್ ಅಂತಾರ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಬದಲಾಗ್ತಾರ ಅನ್ನೋದು. ಇದ್ರ ಬಗ್ಗೆ ಯಾರು ಏನನ್ನು ಮಾತಾಡ್ತಾ ಇಲ್ಲ. ಬಟ್ DK ಶಿವಕುಮಾರ್ ಅವರ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ರೆ ಅವರು ಹೇಳ್ತವೇ ಇದ್ದಾರೆ ನಮ್ಮ ಹೈಕಮಾಂಡ್ ಅವರು ಏನೇನು ತಗೊಂಡ್ರು ಕೂಡ ಅದಕ್ಕೆ ನಾವಿಬ್ಬರು ಬದ್ಧ ಅಂತ ಹೇಳಿ ಬಂದಿದ್ದೀವಿ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಂದ್ರೆ ನೆಕ್ಸ್ಟ್ CM ಯೋಗ ನನಗೇನೆ ಅನ್ನೋ ತರದಲ್ಲಿ ಇದ್ದಾರೆ. ನನಗೆ ಮಧು ಬಂಗಾರಪ್ಪನವ್ರು ಕಂಡ್ರೆ ಒಂಥರ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ಅವರು ತುಂಬಾ ವಿಚಾರಗಳಿಗೆ
ಮೃದು ಬಂಗಾರಪ್ಪನವ್ರು ಆಗಿರ್ಬೇಕಿತ್ತು. ಅಂದ್ರೆ ಬೇಕಾಬಿಟ್ಟಿ ಕೂಗಾಡೋದು, ವಾಯ್ಸ್ ಅನ್ನ ರೈಸ್ ಮಾಡೋದು, ಮಾಧ್ಯಮದವರ ಪ್ರಶ್ನೆಗೆ ರೇಗಾಡೋದು, ಈ ತರದ್ದೆಲ್ಲ ಜೊತೆಗೆ ಅವರಷ್ಟು ಅವಮಾನವನ್ನ ಕಂಡಂತಹ ಇನ್ನೊಬ್ಬ ಸಚಿವ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಚಿಲ್ಟು ಪಲ್ಟುಗಳೆಲ್ಲ ಅವಮಾನ ಮಾಡಿದಾರಲ್ರಿ. ಅಂದ್ರೆ ಒಂದು ಲೈವ್ ಇತ್ತು, ಆ ಲೈವ್ ಅಲ್ಲಿ ಎಲ್ಲಾ ಶಾಲೆ ಜೊತೆ ಒಂದು ಸಂವಹನ ಆಗ್ತಾ ಇತ್ತು. ಅಲ್ಲಿ ಒಬ್ಬ ಚಿಕ್ಕ ಹುಡುಗ, 7ನೇ ಕ್ಲಾಸಿನ ಹುಡುಗ ಹೇಳ್ತಾನೆ, ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಕನ್ನಡ ಬರಲ್ಲ, ಇಲ್ಲೇನ್ ಬಂದ್ ಹೇಳೋದು ಅಂತ. ಏನಂದೆ ಇನ್ನೊಂದ್ಸಲ ಹೇಳು. ಅಂದ್ರೆ ಅವರಿಗೆ ಬೇಸಿಕ್ ಕನ್ನಡ ಗೊತ್ತಿಲ್ಲ, ಇಲ್ಲೇನ್ ಬಂದ್ ಪುಂಗ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳ್ದ. ಅದನ್ನ ಕೇಳಿ ಈ ಕೆಂಡಾಮಂಡಲ ಆಗ್ಬಿಟ್ಟಿದ್ರು ಮಧು ಬಂಗಾರಪ್ಪನವರು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು. ಅಂದ್ರೆ ಆಕ್ಷನ್ ಕೂಡ ತಗೊಳ್ಳೋ ಹಂತಕ್ಕೆ ಹೋಗಿದ್ರು. ಮೀಡಿಯಾದವ್ರು ಬೆನ್ಬಿದ್ರು, ಏನೋ ಮಕ್ಳು ಹೇಳ್ತಾವಪ್ಪ, ಹುಡುಗಾಟಿಗೆ ಬುದ್ಧಿ, ನೀವೇನಕ್ಕೆ ಇಷ್ಟೊಂದು ರಾಂಗ್ ಆಗ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಆಮೇಲೆ ಅವ್ರಿಗೆ ಬುದ್ಧಿವಾದ ಹೇಳ್ಬೇಕು, ಆತರ ಎಲ್ಲ ಮಾತಾಡ್ಬಾರ್ದು ಅಂತ ಹೇಳಿ ಅದನ್ನ ಮುಚ್ಚಾಕಿದ್ರು. ಚಿಲ್ಟು ಪಿಲ್ಟು ಅವಮಾನ ಮಾಡಿದ್ದಾಯ್ತಾ. ಇನ್ನು ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧೀಜಿ ಅವರು ಇದಾರಲ್ಲ, ಅವರು ಕರ್ನಾಟಕಕ್ಕೆ ಬಂದಿದ್ರು. ಹಾಗೆ ಅವರಿಗೆ ಕಂಫರ್ಟ್ ಅನ್ಸೋದು ಇಂಗ್ಲಿಷ್ ಭಾಷೆ. ಹಾಗೆ ರಾಹುಲ್ ಗಾಂಧಿ ಅವರು ಎದುರುಗಡೆ ಕೂತಿರೋ ಕೋಟಿ ಜನರನ್ನ ಉದ್ದೇಶಿಸಿ ಮಾತಾಡ್ಬೇಕಲ್ಲ, ಇವರು ಇಂಗ್ಲಿಷ್ ಅಲ್ಲಿ ಮಾತಾಡೋದಂತೆ. ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಧು ಬಂಗಾರಪ್ಪನವರು ಕನ್ನಡದಲ್ಲಿ ಅಲ್ಲಿ ಕೂತಿರೋರಿಗೆ ಹೇಳಬೇಕಂತೆ. तो आपका प्रेसिडेंट संविधान पर, समानता पर क्यों आक्रमण कर रहा है? वो क्यों कह रहा है कि अगर समानता चाहने वाले लोग नक्सली हैं? ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಮತ್ತೆ ಎಲ್ಲ ಇದು ಇರಬೇಡ, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಸರ್. ಓಕೆ, ಅದು ಎಷ್ಟು ತಪ್ಪಾಗಿ ಮಾತಾಡ್ತಾ ಇದ್ರು ಅಂದ್ರೆ ರಾಹುಲ್ ಗಾಂಧಿಗೆ ಗೊತ್ತಾಯ್ತು ಸ್ವತಃ, ಈ ಇಂಗ್ಲಿಷ್ ಅಲ್ಲಿ ನಾನು ಇದನ್ನ ಹೇಳಿದೀನಿ, ಕನ್ನಡದಲ್ಲಿ ದೇವರಾಣೆ ಕೂಡ ಇದಾಗಕ್ ಸಾಧ್ಯ ಇಲ್ಲ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ನೋಡಶತ್ ನೋಡಿ ಆ ತುಂಬಿದ ವೇದಿಕೆಯಲ್ಲಿ ಮಧು ಬಂಗಾರಪ್ಪನವ್ರನ್ನ ಕೆಳಗಡೆ ಓಡಿಸಿದ್ರು. ಇದು ಅವಮಾನ ಅಲ್ವಾ? ಅವಾಗಲೇ ಹೇಳಿದ್ನಲ್ಲ, ಈ ಕಡೆ ಮಕ್ಕಳು ಅವಮಾನ ಮಾಡ್ತವೆ, ಆ ಕಡೆ ಕಾಂಗ್ರೆಸ್ ಪಕ್ಷದ ದೊಡ್ಡ ಲೀಡರ್ಗಳು ಕೂಡ ಅವಮಾನ ಮಾಡ್ತವೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದೆಲ್ಲ ನೋಡಿದಾಗ ನನ್ಗನ್ಸಿದ್ದು, ಅವರು ಆ ಶಿಕ್ಷಣ ಇಲಾಖೆಯನ್ನ ಇವರೇ ಬಿಡಿಸೋದ್ರೊಳಗೇನೆ ಅವರೇ ಬಿಟ್ಟು ಬರಬಹುದಿತ್ತೇನು ಅಂತ. ಶಾಸಕನಾಗಿ ಏನು ಸೊರಬದವರು ಗೆಲ್ಸಿ ಕಳಿಸಿದ್ದಾರಲ್ಲ, ಅವರ ಸೇವೆಯನ್ನ ಮಾಡಿಕೊಂಡು ಅನುದಾನಗಳನ್ನ, ಅಂದ್ರೆ ಸಾಧ್ಯ ಆದಲ್ಲಿ ಅನುದಾನಗಳನ್ನ ತಗೊಂಡು ಹೋಗಿ ಕಾಮಗಾರಿಗಳನ್ನ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಯ್ತು, ದೊಡ್ಡವರು ಅವಮಾನ ಮಾಡಿದ್ದಾಯ್ತು, ಚಿಕ್ಕ ಮಕ್ಕಳು ಅವಮಾನ ಮಾಡಿದ್ದಾಯ್ತು. ಸ್ವತಃ ಅವರೇ ಅವಮಾನ ಮಾಡ್ಕೊಂಡಿದ್ದು ನಿಮ್ಗೆ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸದನದಲ್ಲಿ ಅವರು ಮಾತಾಡುವಾಗ ಕನ್ನಡವನ್ನ ಅದು ಹೇಗೆ ಓದಿದ್ರು ಅಂದ್ರೆ, ಇವರೇನೋ ಶಿಕ್ಷಣ ಮಂತ್ರಿಗಳು, ಇವರ ಅಡಿಯಲ್ಲಿ ನಮ್ಮ ಶಾಲೆಗಳು ಬರೋದ, ಈ ಕನ್ನಡ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ಬೇಕಾ? ಇದನ್ನೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ ಅಂತ ಜನ ಉಗಿದಾಡಿದ್ರು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ, ಹೋಗ್ಮಾ. ಅದಕ್ಕೆ ಕಾರಣವಾಗಿದ್ದು ಅವರ ಅಷ್ಟೊಂದು ಸುಸ್ಪಷ್ಟವಾದ ಈ ಓದುವ ಶೈಲಿ. ಕನ್ನಡವನ್ನ ಈ ಕೋಳಿಗಳು ಬಂದು ಕಾಳೆಕ್ತಾವಲ್ಲ, ಆ ತರ ಹೆಕ್ಕಿ ಓದ್ತವ್ರೆ. ಅವ್ರಿಗೆ ಹೋಗಿ ಆ ಹೈಕಮಾಂಡ್ ಅನ್ನೋ ಕೈ ಕಮಾಂಡು ಶಿಕ್ಷಣ ಇಲಾಖೆಯನ್ನ ಕೊಟ್ಟಿದೆ. ಸೊ ಇಂಥವ್ರನ್ನೆಲ್ಲ ಇಟ್ಕೊಂಡು ರಾಜ್ಯ ಉದ್ಧಾರ ಆಗುತ್ತಾ? ಖಂಡಿತ ಇಲ್ಲ. ಉದ್ಧಾರ ಆದ್ರೆ ಅದಕ್ಕೊಂದು ಮ್ಯಾಜಿಕ್ ಅಂತ ಕರಿಬೇಕಷ್ಟೇ. ಹೀಗಾಗಿ ಈಗ ಮೊದಲ ವಿಕೆಟ್ ಇದು ಅಂತ ಒಂದು ಸುಳಿವು ಸಿಕ್ಕಿದೆ. ಸಂಪುಟ ಪುನರಚನೆ ಡಿಸೆಂಬರ್ ಅಲ್ಲಿ ಆಗ್ಬೋದು, ನವೆಂಬರ್ ಎಂಡ್ ಅಲ್ಲಿ ಆಗ್ಬೋದು ಅನ್ನೋ ಒಂದು ಚರ್ಚೆಗಳಿದಾವೆ. ಮಧು ಬಂಗಾರಪ್ಪನವರಿಗೆ ಪಕ್ಕ ಗೇಟ್ ಪಾಸು. ಅದ್ರ ಜೊತೆಗೆ ಯಾರೆಲ್ಲ ಹೋಗ್ತಾರೆ? ಇದೊಂದು ಪ್ರಶ್ನೆ ಇದ್ದೇ ಇದೆ. ಈ ಅಧ್ವಾನಗಳನ್ನ ನೋಡ್ತಾ ಇದ್ರೆ ಈಗ ಜನಾಕ್ರೋಶವನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲ ಸವಿದಿರೋದು RSS ಬ್ಯಾನ್ ಮಾಡ್ಬೇಕಂತೆ, ಅದು ಇದು ಅಂತೆಲ್ಲ ಸಂಬಂಧವಿಲ್ದಿರೋ ವೋಟ್ ಬ್ಯಾಂಕ್ ಗಳಿಗೆ ಖುಷಿ ಆಗುವಂತಹ ಸುದ್ದಿಗಳನ್ನ ಮಾತಾಡ್ಕೊಂಡು ಬರ್ತಿದ್ದಾರೆ. ಬಟ್ ಸಂಪುಟ ಪುನರ್ರಚನೆ ಆದ ನಂತರ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಹೋಗ್ತಾರೆ? CM ಆಗಿ ಸಿದ್ದರಾಮಯ್ಯನವರೇ ಇರ್ತಾರ ಅಥವಾ ಹೊಸ ಮುಖ ಒಂದು ಬರುತ್ತಾ? ತುಂಬಾ ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡ್ಬೇಕು. ಇನ್ನು ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ
ಬೇಗ ನೋಟಿಫಿಕೇಶನ್ ನಿಮ್ಗೇ ಬರಬೇಕು ಅಂದ್ರೆ ಕೆಳಗಡೆ ಒಂದು ಬೆಲ್ ಇದೆಯಲ್ಲ, ಅದನ್ನ ನಿಧಾನವಾಗಿ ಹೊಡೆಯಿರಿ. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಶ್ರೀರಾಮ್.